ಮಂಗಳೂರಿನ ಸುಳ್ಯದ ಕೊಲ್ಲಮುಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗೆ 6 ತಿಂಗಳುಗಳಿಂದ ವೇತನ ಸಿಗದೆ ಬೇಸತ್ತು ರಾಜೀನಾಮೆ ನೀಡಿರುವ ಸಂಚಲನ ಮೂಡಿಸಿದೆ. ಈ ರಾಜೀನಾಮೆ ಪತ್ರದಿಂದ ವೈದ್ಯರಿಗೆ ಸಂಬಳ ಕೊಡೋಕೆ ಸರ್ಕಾರದ ಬಳಿ ಕಾಸಿಲ್ವಾ ಎಂಬ ಪ್ರಶ್ನೆ ಕಾಡತೊಡಗಿದೆ. ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವೈದ್ಯ ಕುಲದೀಪ್ ಸರ್ಕಾರದಿಂದ ಬರುವ ಸಂಬಳ ಬರದಿದ್ದಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು 2.5 ವರ್ಷದಿಂದ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಇನ್ನು ಈ ಬಗ್ಗೆ ವಿಪಕ್ಷ ನಾಯಕರು ಈ ನಡೆ ಬಗ್ಗೆ ಸರ್ಕಾರವನ್ನು ಟೀಕೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಇಲಾಖೆಯನ್ನು ಶವಾಗಾರದಂತೆ ನಡೆಸ್ತಾ ಇದೆ, ಇದು ಆತ್ಮಹತ್ಯೆ ಸರ್ಕಾರ ಅಂತ ಬೆಂಗಳೂರಿನಲ್ಲಿ ಮಾಜಿ DCM ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಜನರನ್ನು ಸಂಕಷ್ಟಕ್ಕೆ ದೂಡಿದೆ. ಮೊದಲು ಮೂಲಭೂತ ಸೌಕರ್ಯಗಳಾದ ಶಿಕ್ಷಣ ಹಾಗೂ ಆರೋಗ್ಯದ ಕಡೆ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು. ಆದರೆ ಕಾಂಗ್ರೆಸ್ ನೀಡ್ತಾ ಇರುವ ಕನಿಷ್ಠ ವೇತನದಿಂದ ಸರ್ಕಾರಿ ನೌಕರರು ಕೆಲಸಕ್ಕೆ ರಾಜೀನಾಮೆ ಕೊಡುವ ಹಂತಕ್ಕೆ ಬಂದಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನುಡಿದಂತೆ ಒಳ್ಳೆ ಶವಗಾರ ನಡೆಸ್ದಂಗೆ, ಶವಗಾರ ಮಟ್ಟದಲ್ಲಿ ಜೀವ ಉಳಿಸುವಂಥ ಜಾಗದಲ್ಲಿ ಜೀವ ಕಳ್ಕೊಳ್ಳೋಂಥ ಸ್ಥಳವಾಗಿ ಆಗಬಾರ್ದು. ಮಾತೆತ್ತರೆ ನುಡಿದಂತೆ ನಡಿತೀವಿ. ಏನು ನುಡಿದಂತೆ ನಡಿತೀವಿ ಅಂದರೆ ಇದು ಜೀವ ಕಾಪಾಡೋ ಸ್ಥಳ ಅಲ್ಲ, ಪ್ರಾಣ ಹೋಗೋ ಸ್ಥಳವಾಗಿ ಮಾರ್ಪಾಡನ್ನು ಮಾಡ್ತಾಯಿದ್ದೀವಿ. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಒಳ್ಳೆ ಯಾರೋ ಒಬ್ಬರೇನೋ ಕೊಟ್ಟಿದ್ದಾರೆ ಅಂತ ಏನೋ ನಿನ್ನೆ ಪೇಪರ್ ನೋಡಿದ್ರೆ ಚೆಕ್ ಮಾಡಿಸಿ ಕೇಳಿದ್ದೀನಿ. ಅದು ಯಾವ ಕಾರಣಕ್ಕಾಗಿದೆ ಅಂತ. ಅದು ಬಿಟ್ಟರೆ ಬೇರೆ ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಯಾರು ರಾಜೀನಾಮೆ ಕೊಟ್ಟಿಲ್ಲ. ಯಾರೋ ಒಬ್ಬರೇನೋ ಕೊಟ್ಟಿದ್ದಾರೆ ಅಂತ ಏನೋ ನಿನ್ನೆ ಪೇಪರ್ ನೋಡಿದ್ರೆ ಚೆಕ್ ಮಾಡಿಸಿ ಕೇಳಿದ್ದೀನಿ. ಅದು ಯಾವ ಕಾರಣಕ್ಕಾಗಿದೆ ಅಂತ. ಅದು ಬಿಟ್ಟರೆ ಬೇರೆ ಯಾರು ಕೂಡ ರಾಜೀನಾಮೆ